ಹಗಲು ಬಾರೋ ಸೂರ ಹಗಲಿ ಗೌಂಡಿ ಕೆಲ್ಸಕ್ಕೆ ಹೋಗಿರ್ತೀನಿ ಒಂದ್ ಸೆಕೆಂಡ್ ಇರ್ರಿ ಒಂದ್ ಸೆಕೆಂಡ್ ಇಲ್ಲಿ ಬಹಳ ಇಂಪಾರ್ಟೆಂಟ್ ಐತಿ. ಬರೀ ಒಂದು ಕಾರ್ಯಕ್ರಮ ಅಂದ್ರೆ ಮನೋರಂಜನೆ ಅಲ್ಲ, ಒಂದು ಇಂಪಾರ್ಟೆಂಟ್ ಐತಿ ವಿಜಯ್. ಪ್ರಿಯ ನಿಲುಗಲ್ ಅವ್ರು ಬರೀ, ಗೋಪಾಲ್ ಇಂಚಿಗಿರಿ ಅವ್ರು ಬರೀ. ಎಲ್ರು ಒಂದು ಸೆಕೆಂಡ್ ಅಷ್ಟೇ ನಿಮ್ಗೆ ಒಂದು ಮಾತು ಹೇಳಿಬಿಡ್ತೀನಿ. ಒಂದ್ ಸೆಕೆಂಡ್ ನಮ್ಮ ಮಂಜುನಾಥ್ ಸರ್ ಬರ್ರಿ, ದಯವಿಟ್ಟು ಅವ್ರು ಕರ್ಕೊಂಡ್ಬರ್ರಿ. ಚೆಕ್ 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 ಈಗ ನೀವೆಲ್ಲ ನೋಡಕತ್ತೀರಿ, ಎಷ್ಟೋ ಜನ ನಾವು ಕಣ್ಣಿದ್ದು ಕುರುಡರಾಗಿರ್ತೇವಿ, ಕಿವಿ ಇದ್ದು ಕಿವುಡರಾಗಿರ್ತೇವಿ, ಮೈಕೈ ಗಟ್ಟಿಯಾಗಿದ್ರು ಕೂಡ ನಾವು ಯಾವುದೇ ಕೆಲಸ ಮಾಡಾರ ಸೋಂಬೇರಿಗಳಾಗಿರ್ತೀವಿ. ಆದ್ರ ಇವತ್ ನಾವು ಕಲಾವಿದರಾಗಿ ಹುಟ್ಟಿದ್ದು ಎಷ್ಟು ಸಾರ್ಥಕ ಅಂತಂದ್ರ, ಇವ್ರ ಹೆಸರು ಮಂಜುನಾಥ್ ಅಂತ. ಇವ್ರು ನೋಡಿದ್ರೆ ನಾನು ಹೇಳುವುದು ಬೇಡ, ಅವ್ರಿಗೆ 2 ಕಾಲುಗಳು ಇಲ್ಲ ಅಂದ್ರೂ ಕೂಡ ಸುಮಾರು 4,500 ಕಿಲೋಮೀಟರ್ ಅಂದ್ರೆ ತುಮಕೂರುದಿಂದ ಆಗಮಿಸಿದ್ದಾರೆ. ಆಕ್ಚುಲಿ ಜೋರಾದ ಚಪ್ಪಾಳೆಗಳು ಬರಲಿ ಅವ್ರಿಗೆ. ಮೊದಲಿಗೆ ಇವರು ನಮ್ಮ ಕಲಾಸಿಂಚನ ತಂಡದ ಹೆಮ್ಮೆಯ ಅಭಿಮಾನಿಗಳಂತ ಹೇಳ್ಕೊಳ್ಳಕ್ ನನಗ್ ಖುಷಿ ಆಗುತ್ತೆ. ಯಾಕಂದ್ರ ಒಂದು 15 ದಿವಸದ ಹಿಂದ ಇವರು ಗುಳೇದ್ ಗುಡ್ಡಕ್ಕೆ ಹೋಗಿದ್ರು, ಪ್ರಿಯಾ ಅವರ ಒಂದು ದೊಡ್ಡ ಅಭಿಮಾನಿಯಾಗಿ. ಆದ್ರೆ ಅವತ್ತ ಪ್ರಿಯಾ ಅವ್ರು ಸಿಗ್ಲಿಲ್ಲ. ಅವತ್ತ ನನಗ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿದ್ರಿ ನೀವು, ಸರ್ ನಾನು ನಿಮ್ಮ ಕಲಾಸಿಂಚನದ ಅಭಿಮಾನಿ, ಜೊತೆಗೆ ಮ್ಯೂಸಿಕ್ ಮೈಲಾರಿ ಅವರಂದ್ರೆ ನನಗೆ ಪ್ರಾಣ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ರು. ಸರ್ ಖುಷಿ ಆಯ್ತು, ದೊಡ್ಡ ಒಂದು ಅಭಿಮಾನಿ, ಜೋರಾದ ಚಪ್ಪಾಳೆಗಳು ಬರಲಿ. ಹಾಗಾಗಿ ಇವತ್ತು ನಾನು ಅವ್ರಿಗೆ ಹೇಳಿದ್ದೆ, ನಾನು ಬಿದಿರಕುಂದಿ ಗ್ರಾಮಕ್ಕೆ ನಿಮ್ಮ 2 ಪ್ರೀತಿಯನ್ನ ಪ್ರೀತಿಸಕ್ಕಂತ 2 ಜೀವಗಳು, ಕಲಾಭಿಮಾನಿಗಳು ಪ್ರೀತಿಸಕ್ಕಂತ 2 ಜೀವಗಳು ಈಗ ವೇದಿಕೆ ಮೇಲೆ ಇದಾರ. ಒಂದು ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ಅವರು, ಹಾಗೆ ಬ್ಯೂಟಿ ಕ್ವೀನ್ ಪ್ರಿಯಾ ನಿಲೋಗಲ್ ಅವರು ಕೂಡ ಬಂದಾರ. ಹಾಗಾಗಿ ಅವ್ರು ನೀವು ಭೇಟಿ ಆಗಬಹುದು ಅಂತ ಹೇಳಿದಾಗ ನಿನ್ನೆನೆ ಅಡ್ವಾನ್ಸ್ ಒಂದು ದಿವಸ ಇಲ್ಲಿಗೆ ಬಂದಾರ. ಒಂದು ಸಲ ಜೋರಾದ ಚಪ್ಪಾಳೆಗಳು ಬರಲಿ. ಅವರಿಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ BC ಪಾಟೀಲ್ ಸರ್ ಗೆಳೆಯರ ಬಳಗಕ್ಕೆ ನಾನು ಕೋಟಿ ಕೋಟಿ ಧನ್ಯವಾದಗಳು. ಈಗ ನಿಮಗ ಅಭಿಮಾನಕ್ಕೆ ಇಷ್ಟು ಅಭಿಮಾನ ನಮ್ಮ ಕಲಾವಿದರ ಮೇಲೆ ಇಟ್ಟಿದ್ದಕ್ಕ ಗೌಡ್ರು ನಿಮಗೆ ಪ್ರೀತಿಯ ಒಂದು ಸತ್ಕಾರ ಮಾಡ್ತಾರೆ. ದಯವಿಟ್ಟು ಅದನ್ನ ಸತ್ಕಾರವನ್ನ ಸ್ವೀಕಾರ ಮಾಡ್ಬೇಕಂತ ನಾನು ಅವರಲ್ಲಿ ವಿನಂತಿ ಕೂಡ ಮಾಡ್ತೀನಿ. ನಾನು ಆ ಪ್ರಿಯಾ ನಿಲೋಗಲ್ ಅವರು ಹಾಗೆ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ಅವರು ಆ ಒಂದು ಪ್ರೀತಿಯಿಂದ ಅವರಿಗೆ ಸತ್ಕಾರ ಮಾಡಿ ಗೌರವಿಸಬೇಕು ತಮ್ಮ ಅಭಿಮಾನಿಯವರು. ನೋಡಿ ಎಷ್ಟು ಚಂದ ಆಯ್ತು, ಕಲಾವಿದನಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ ಅಂತ ಅನ್ಕೋತೀವಿ ನಾವು. ಇಷ್ಟು ಪ್ರೀತಿಯಿಂದ ಬಂದರ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದಗಳನ್ನ ಅರ್ಪಣೆ ಮಾಡ್ತೀನಿ. ಈ ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಗಳಂತ ಈ ಸಂದರ್ಭದೊಳಗ ಹೇಳ್ತಾ, ನಮ್ಮ ಮ್ಯೂಸಿಕ್ ಮೈಲಾರಿ ಅವರು ಈಗ ಪ್ರೀತಿಯಿಂದ ಅವರ ಅಭಿಮಾನಿಗೆ ಹೃದಯಪೂರ್ವಕವಾಗಿ ಒಂದು ಅವರ ಕೈಯಲ್ಲಿರುವಂತಹ ಒಂದು ಬೆಳ್ಳಿಯ ಒಂದು ಚೈನ್ ಅನ್ನು ಹಾಕಿ ಗೌರವಿಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಗಳು ಬರಲಿ. ಈ ಅಭಿಮಾನ ಹೀಗೆ ಇರಲಿ ಸರ್. ಆ ಭಗವಂತ ನಿಮಗೆ ಇನ್ನಷ್ಟು ಆಯುಷ್ಯ ಕೊಟ್ಟು ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡ್ಲಿ, ಹೀಗೆ ನೀವು ಬೆಳಿಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಓಕೆ, ಮತ್ತೊಮ್ಮೆ ಜೋರಾದ ಚಪ್ಪಾಳೆಗಳು ಬರಲಿ ಸರ್. ಥ್ಯಾಂಕ್ ಯು. ಹಲೋ, ನಿನ್ನೆ ನಾವು ಬಂದಾಗ ಈ ಸರ್ ಕೇಳೋದಕ್ಕೆ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಂತೆ ತುಂಬ ದೂರದ ಧನ್ಯವಾದ ಸರ್. ಥ್ಯಾಂಕ್ ಯು ಅಣ್ಣ. ಇಲ್ಲಿವರೆಗೂ ಬಂದು ನಿಮ್ಮ ಆಶೆಯನ್ನು ಈಡೇರಿಸ್ಕೊಂಡಿರಿ. ನಿಮ್ಮ ಸರ್ ಮನೆಗೆ ಹೋಗಿ ಬರ್ತೇನೆ ರೀ ಸರ್. ಯಾಕಂದ್ರೆ ನಾ ನಮ್ಮ ವೈಫ್ ಊರಿಗೆ ಹೋಗ್ಬೇಕಂದ್ರೆ ಅಣ್ಣಾರೂರ್ ಮೇಲೇನೂ ಹೋಗ್ತೀನಿ ಸರ್. ನಾ ಮಂಡ್ಯ ಹೋಗ್ಬೇಕಂದ್ರೆ ಅಣ್ಣಾರೂರ್ ದಾಟೆ ಹೋಗ್ತೀನಿ. ಈ ಸರ ಖಂಡಿತವಾಗಿ ನನ್ನ ಫ್ಯಾಮಿಲಿ ಸಮೇತ ನಿಮ್ಮ ಮನೆಗೆ ಬಂದು ನಿಮ್ಮ ಮನ್ಯಾಗ ಊಟ ಮಾಡ್ಕೊಂಡು ಹೋಗ್ತೀನಿ ನಾನು, ಪಕ್ಕ ಸುಳ್ಳಿ. ಹಾಂ ಅಣ್ಣ, ಇಲ್ಲಿವರೆಗೂ ಬಂದಿದ್ದಾರೆ. ನಾವು ಕೈ ಕಾಲೆಲ್ಲ ಚಂದ ಇದ್ದವ್ರನ್ನ 100-200 ಕಿಲೋಮೀಟ್ರ್ ಅಡ್ಡಾಡಕ್ಕೆ ಭಾಳ ತ್ರಾಸ ಪಡ್ಕೋತೀವಿ ನಾವು. ಕೈ ನೋವು, ನಮಗೂ ಕಾಲು ನೋವು ಅಂತ ಬರ್ತಾವಂತೀವಿ. ಪಾಪ ಅವ್ರ ಹ್ಯಾಂಡಿಕ್ಯಾಪ್ಟ್ ಇದ್ರೂ ಅಷ್ಟು ದೂರಿಂದ ನಮಗೋಸ್ಕರ ಇಲ್ಲಿವರೆಗೂ ಬಂದಾರಂದ್ರೆ ಭಾಳ ಹೆಮ್ಮೆ ಆಗ್ತೈತ್ರಿ. ಏನು ಹೇಳ್ಬೇಕಂತ ಗೊತ್ತಾಗತ್ತಿಲ್ಲ. ಏನಿಲ್ಲ, ನೀನು ಮದುವೆ ಆಗಿಂದ ಕುಟುಂಬ ಸಮೇತ ಹೋಗಿ ಬಂದ್ಬಿಡು ಅವ್ರ ಮನೆಗೆ. ನಿನ್ನ ಮಾತಂತೆ ಆಗ್ಲಿ ಅಣ್ಣ, ಹಂಗೆ ಮಾಡ್ತೇನೆ. ಪಾಪ ಅವ್ರು ಹೇಳಿ. ಲವ್ ಯು. ನಿಮ್ಮ ಪ್ರೀತಿಗೆ ಯಾವತ್ತು ಚಿರಋಣಿ. ಸಿರಾಕ್ ಬಂದಾಗ ಈ ಸರಿ ನಿಮಗೆ ಫೋನ್ ಮಾಡ್ತೀನಿ. ನಿಮ್ಮ ನಂಬರ್ ಅದ ನನ್ನ ಕಡೆ. ನಮ್ಮ ಊರಿಗೂ ಬಂದಾರ ಸರ್ ಇವಳು. ಈಗ ಗೊತ್ತಾದ್ರಿ, ನಮ್ಮ ಕುಡುಗುಂಟಿಗೆ ಬಂದು ನಮ್ಮ ತಮ್ಮಗೆ ಮೀಟ್ ಆಗಿ ಅವತ್ತು ಫೋನ್ ಮಾಡಿದೆ. ನಾ ಇವೆಂಟ್ನಾಗಿದ್ದು ಸರ್, ಅದ ನಂಬರ್ ಅದಣ್ಣ. ಈ ಸರಿ ನಿಮ್ಮ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮ್ಮ ಮನೆಗೆ ಬಂದು ಹೋಗಿ ನಾನು. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದ ಜನ ನಮಗೆ ಇವತ್ತಿಷ್ಟು ಪ್ರೀತಿ ವಿಶ್ವಾಸ ಎಷ್ಟು ಕೊಟ್ಟರೆ ಅನ್ನೋದಕ್ಕೆ ಉದಾಹರಣೆ ಇಷ್ಟ ಸಾಕು ಸರ್. ತುಮಕೂರು ಹತ್ರ ಇರುವಂಥ ಸಿರಾ ತಾಲೂಕಿಂದ ಇವತ್ತು ಇಲ್ಲಿವರೆಗೂ ನಮ್ಮ ಮುದ್ದೇಬೇಳೆ ತಾಲೂಕಿಗೆ ಬಂದರೆ ನಿಮ್ಮ ಪ್ರೀತಿಗೆ ನಾ ಯಾವತ್ತು ಚಿರಋಣಿನ. ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ಸ್ ಓಕೆ ಸರ್, ಥ್ಯಾಂಕ್ ಯು. ಧನ್ಯವಾದಗಳನ್ನ ಅರ್ಪಣೆ ಮಾಡ್ತೀರಿ. ಓಕೆ, ಸ್ವಲ್ಪ ಎಲ್ಲರೂ ಸೈಡ್ ಆಗಿಬಿಡ್ರಿ. ಹಾ, ಅವ್ರನ್ನ ದಯವಿಟ್ಟು ಒಂದ್ ಕಡೆ ಕೂಡಿಸ್ಬಿಡ್ರಿ, ಇಲ್ಲೇ ಕೂಡ್ಸರ್ ಕಾರ್ಯಕ್ರಮ ಕುಂತು ನೋಡ್ಲಿ ಆರಾಮಾಗಿ ಅವರು ಪಾಪ ನಮ್ಮ ಜೊತೆಗಿರ್ಲಿ. ಹಾ, ದಯವಿಟ್ಟು ಮೈಲಾರಿ ನಿಂಗು, ಪ್ರಿಯಾ, ಆಮೇಲೆ ನಮ್ಮ ಪ್ರೇಮ, ಆಮೇಲೆ ನಮ್ಮ ಪರಸು, ಗೋಪಾಲ್ ಇಂಚಗಿರೋರು, ನಮ್ಮ ಕಲಾವಿದರು ಬರಲಿ ದಯವಿಟ್ಟು. ಒಂದ್ ಸೆಕೆಂಡ್ ಬರಲಿ, ಒಂದ್ ಚೇರ್ ತಗೊಂಡ್ಬರ್ರಿ, ಒಂದ್ ಚೇರ್ ತಗೊಂಡು ಬರ್ರಿ. ಮಹೇಶ್ ಬಾ, ನಮ್ಮ ಗೌಡ್ರು ಬರ್ಬೇಕು ದಯವಿಟ್ಟು ಪ್ರೀತಿಯಿಂದ. ಇಲ್ಲಿ ಒಂದು ಕಲಾ ಬಳಗದ ಎಲ್ಲರೂ ಸೇರ್ಕೊಂಡು ಒಂದು ಇವತ್ತು ಆಕ್ಚುಲಿ ವಿಶೇಷವಾದಂತ ದಿನ ಆಗಿರೋದ್ರಿಂದ ವಿಡಿಯೋ ಕ್ಲಿಪ್ ಮಾಡ್ಕೊಡ್ರು. ಒಂದು ಕೊಡ್ರು ಬಾ ಬಾ ಗೋಪಾಲ್, ಬರ್ರಿ ಸೊಂಪ ಬರ್ರಿ. ಈಗ ಪ್ರೀತಿಯಿಂದ ಅವ್ರನ್ನ ಆಕ್ಚುಲಿ ಗೌಡ್ರು, ನಾನು ಯಾವಾಗ್ಲೂ ಕೂಡ ಇವ್ರನ್ನ ಎಲ್ಲಾ ಜನತೆ ನೆನೆಸ್ತೀನಿ. ವಿಶೇಷವಾಗಿ ನಮ್ಮ ಭೀಮನ್ ಗೌಡ್ರನ್ನ ಯಾಕೆ ಇಷ್ಟು ನೆನೆಸ್ತೀವಿ ಅಂತಂದ್ರ, ಎಲ್ಲಾ ಆರ್ಕೆಸ್ಟ್ರಾಗಳು ಒಂದೊಂದು ಸಾಧನೆ ಮಾಡ್ಬೇಕಂತ ಒಂದು ಕನಸನ್ನು ಹೊತ್ಕೊಂಡು ಕೂತಿರ್ತಾರ. ಆ ನಿಟ್ಟಿನೊಳಗೆ ನಮ್ಮ ಕಲಾ ಸಿಂಚನ ತಂಡ ನಿಮ್ಮ ಬಿದಿರುಕುಂದಿಗೆ ಬರ್ಬೇಕಾದ್ರ ಆಕ್ಚುಲಿ ಹಲವಾರು ಜನರಲ್ಲಿ ಕೂಡ ನಮ್ಮ ಭೀಮನ್ ಗೌಡ್ರು ಕೂಡ ಒಬ್ರು. ಯಾಕಂದ್ರ ಸೋಮು ಸರ್ ಆಗಿರ್ಬೋದು, ಇವ್ರಾಗಿರ್ಬೋದು, ಅವರೆಲ್ಲ ಗೆಳೆಯರ ಬಳಗದಾಗಿರ್ಬೋದು ಸೇರ್ಕೊಂಡು ಇವತ್ತು 37 ಬಾರಿ ಇವರಿಗೆ ಬರ್ಸ್ಲಿಕ್ಕೆ ಕಾರಣೀಕರ್ತರು. ಇವರೆಲ್ಲರ ಜೊತೆಯಾಗಿ ನಿಮ್ಮಗಳ ಪಾದಾರವಿಂದಗಳಲ್ಲಿ ಹಣೆ ಮಾಡೋದು ಧನ್ಯತಾ ಕುಸುಮಗಳನ್ನ ಅರ್ಪಣೆ ಮಾಡ್ತಾ ಇದ್ದೇನೆ. ಈಗ ಭೀಮನಗೌಡ ಸರ್ ಅವರಿಗೆ ಒಂದು ಪ್ರೀತಿಯ, ಯಾಕಂದ್ರೆ ಇವತ್ತು ವಾರ ರಾಯರ ವಾರ, ಹಾಗಾಗಿ ನಾವೆಲ್ಲರೂ ಕೂಡಿಕೊಂಡು ಆ ಭಗವಂತ ಅವರ ಕುಟುಂಬಕ್ಕೆ ಆಯುಷ್ಯ, ಆರೋಗ್ಯ, ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡ್ಲಿ ಅಂತ ಆ ರಾಯರಲ್ಲಿ ಕೂಡ ನಾನು ಬಹಳ ಭಕ್ತಿಪೂರ್ವಕವಾಗಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಭಕ್ತಿಪೂರ್ವಕವಾಗಿ ಪಾದಾರವಿಂದಗಳಲ್ಲಿ ಹಣೆ ಮಾಡೋದು. ಈಗ ರಾಯರ ಫೋಟೋವನ್ನು ನೀಡಿ ಎಲ್ಲಾ ಕಲಾ ಬಳಗದವರು ಸೇರ್ಕೊಂಡು, ನಮ್ಮೆಲ್ಲಾ ಕಲಾ ಸಿಂಚನದ ಬಳಗ ಸೇರ್ಕೊಂಡು ಅವರಿಗೆ ಪ್ರೀತಿಯಿಂದ ಸತ್ಕಾರ ಮಾಡ್ತಾ ಇದ್ದೇವೆ. ಪ್ರೀತಿಯಿಂದ ಜೋರಾದ ಚಪ್ಪಾಳೆಗಳೊಂದಿಗೆ ಈಗ ಹೂವಿನ ಸುರಿಮಳೆಯನ್ನ ಅವರಿಗೆ ಸುರಿಸ್ತಾ ಇದ್ದೇವೆ. ಎಲ್ಲಾ ಕಲಾ ಬಳಗದವರು ಸೇರ್ಕೊಂಡು. ಸರ್, ಭಗವಂತ ಇನ್ನಷ್ಟು ಕಲಾ ಬಳಗ ನಮ್ಮೆಲ್ಲಾ ಕಲಾವಿದರಿಗೆ ಬೆನ್ನೆಲುಬದ ಹತ್ತಿರಗೆ ನೀವಾಗಿರ್ಬೋದು, ಸೋಮು ಸರ್ ಆಗಿರ್ಬೋದು, ಎಲ್ಲರೂ ಸರ್ ಹೆಸರು ತಗೊಳ್ಳಲ್ಲ ಅಂತ ತಪ್ಪು ತಿಳ್ಕೊಬೇಡ್ರಿ ಯಾರು. ಯಾಕಂದ್ರೆ ಇಡೀ ಊರ ಜನತೆ ನಮ್ಮನ್ನ ಮಕ್ಕಳ ತರ ನೋಡಿದಿರಿ, ಮಕ್ಕಳ ತರ ನಮ್ಮನ್ನ ಸಾಕಿದಿರಿ. ನಿಮ್ಗೆ ಯಾವಾಗ್ಲೂ ಕೂಡ ನಾ ಚಿರಋಣಿ. ಯಾವತ್ತಿಗೂ ನಾವು ಇಲ್ಲಿ ಬಂದೀವಿ ಅಂದ್ರ ಗೌಡ್ರ ಮೇಲೆ ಪ್ರೀತಿಗೆ ಬಂದೀವಿ ನಾವು. ಅದನ್ನು ಹೇಳ್ತೀನಿ ನಾನು. ಇವತ್ತು ಮೈಲಾರಿಗೆ ಅದನ್ನ ನಾನು ಫೋನ್ ಹಚ್ಚಿದಾಗ ಹೇಳಿದೆ, ಇವತ್ತು ನಾನು ನಿನ್ಗೆ ಪೇಮೆಂಟ್ ಕೊಡಲ್ಲ ಮೈಲಾರಿ ಅಂತ ಹೇಳಿದೆ. ಗೌಡ್ರು ನಾವು ಒಂದೇ ಮಾತು ಹೇಳ್ದ, ನನಗೆ ₹1 ಬ್ಯಾಡ್ರಿ, ಯಾಕಂದ್ರೆ ಬಿದಿರುಕುಂದಿ ಋಣ ನನ್ನ ಮ್ಯಾಗ ಬಹಳ ಐತೆ. ಹಾಗಾಗಿ ಮೈಲಾರಿ ಆಗಿರ್ಬೋದು, ಪ್ರಿಯ ಆಗಿರ್ಬೋದು, ಯಾರು ಕೂಡ ₹1 ತಗೊಳ್ಳಾರ್ದೆ ಇವತ್ತು ಪ್ರೀತಿಗೋಸ್ಕರವಾಗಿ ಬಂದಿದ್ದೇವೆ. ಒಂದ್ಸಲ ಜೋರಾದ ಚಪ್ಪಾಳೆಗಳೊಂದಿಗೆ ಅಭಿಮಾನಿಗಳ ಮೂಲಕ ನಮ್ಮೆಲ್ಲಾ ಕಲಾ ಬಳಗಕ್ಕೂ ನಾನು ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ ಭಗವಂತ ನಿಮಗೆ ಆಯುಷ್ಯ ಕೊಟ್ಟು ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಇದು ರಿಯಲಿ ಮೊದಲ ಮುದ್ದೆಬಾಳ ಬೆಂಗಳೂರು ಬೇಕರಿಯಾಗ ಮಾಡೋ ಪ್ಲಾನ್ ಇತ್ತು. ನಮ್ಮ ಗೋಪಾಲ್ ಸರ್ ಹೇಳಿದ್ರು, ನಮ್ಮ ಮೈಲಾರಿ ಅವರು ನಮ್ಮ ಗೋಪಾಲ್ ಸರ್ ಫೋನ್ ಮಾಡಿ, ನೀವು ಯಾವುದೇ ₹1 ಕೊಟ್ಟು ಕೊಡಬೇಡ್ರಿ, ನಿಮ್ಮ ಊರಿಗೆ ಬಂದು ಫಂಕ್ಷನ್ ಮಾಡೋತ ಅಂತ ಹೇಳಾರ. ಅವ್ರಿಗೆ ಜೋರಾದ ಚಪ್ಪಾಳೆ ಬರಲಿ ಬಿದಿರುಕುಂದಿ ವತಿಯಿಂದ. ಈಗ ಪೂಜಾನು ಡ್ಯಾನ್ಸ್ ಮಾಡ್ತಾಳ. ಜೂನಿಯರ್ ರಾಕ್ ಸ್ಟಾರ್ ಪೂಜಾ, ಜೂನಿಯರ್ ರಾಕ್ ಸ್ಟಾರ್ ಜ್ಯೋತಿ ಅವರಿಂದ ನೃತ್ಯ. ನೆಕ್ಸ್ಟ್ ಸಾಂಗ್ ಆಡಕತ್ತಿ, ಡ್ಯಾನ್ಸ್ ಮಾಡಿ. ನನಗೇನ ಇಟ್ಟಾರಂತಹ ಗೀತೆನ ಹಾಡಿ ನಿನ್ನ ಪ್ರೇಮಿಗಳಿಗೋಸ್ಕರ, ನನ್ನ ಲವ್ ಮಾಡಿ ಬಿಟ್ಟು ಹೋಗ್ಯಾಳ ನನ್ನ ಗೆಳೆಯಾಗ ಸೆಟ್ ಆಗ್ಯಾಳ ಖ್ಯಾತಿಯ ಜಾನಪದ ಲೋಕದಲ್ಲಿ ಜಾನಪದ ಹಾಡಿ ಜನರ ಮನಸ್ಸು ಗೆದ್ದಿರುವಂತ ಗೀತೆನ ಹಾಡಿ ಜನಮನ ಗೆದ್ದಿರುವ ಹೆಮ್ಮೆ ಗಾಯಕರು ಮೊದಲು ಮುದ್ದೆಗಳವರ ಧ್ವನಿಯಲ್ಲಿ. ಈಗ ಮುಂದಿನ ಗೀತೆ ಕೇಳಿ ಆನಂದಿಸಿ. ಮೊದಲನೇದಾಗಿ ನಮ್ಮ ಗೌಡ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ತಡ ಬಂದಿದ್ದು ಕ್ಷಮೆ ಇರಲಿ ಅಂತ ಹೇಳ್ತಾ, ಯಾಕೆ ಲೇಟ್ ಆಯ್ತು ಅಂತೇಳಿ ಉದಾಹರಣೆ ಕೊಟ್ಟು ಬಿಡ್ತೀನಿ. ಇನ್ನೆರಡು ತಿಂಗಳದಾಗ ಮ್ಯಾರೇಜ್ ಆಗೋದಿನಣ್ಣ. ನಮ್ಮ ಗುರುಗಳು ಯಾವಾಗ ಹೇಳ್ತಿದ್ರು, ಯಾವಾಗ ಮದುವೆ ಊಟ ಹಾಕಿಸ್ತೀಯಪ್ಪ ಅಂತೇಳಿ. ಆ ಕಂಕಣ ಭಾಗ್ಯ ಬಂದಿದ್ದಿ ಮದುವೆಕ್ಕೆ ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಅಣ್ಣ.
ನಾನು ಫುಲ್ ಇಟ್ಟ ಹುರುಪಿದ್ದೆ ಬೈ ಅಣ್ಣ ಈಗ ಸುಮ್ಮ ಕೂತೀನಿ ಬೈ ಮಾನ್ಯ ಮನುಷ್ಯ ಅಂತಿದ್ದೀರ ಬೀಗರು ಕೂಡ ಕತ್ತಿ ಹೆಂಗಂಗು ಮಾತಾಡ್ರಿ ಹಾಡ ಆಡ್ಬಿಟ್ಟು ಮಂಡ್ಯದ ಪೌನ್ ಅದಕ್ಕೆ ಅಣ್ಣ. ಎಂತದು ಮರ ಹಿಂಗಂದ್ರು ನನಗೆ ಹೇಳ್ಬೇಕು ಮೊದಲು ನಾವು ಊಟ ಮಾಡಲ್ಲ ಬ್ಯಾಗ್ ತಗೊಂಡು ಹೊಂಟು ಬಿಟ್ಟಿದ್ರು ಬೀಗರು ಹಾಡನ್ರಿ ಅಣ್ಣ ಬಾಳ ತಡ ಮಾಡೋದು ಬೇಡ ಟೈಮ್ ಬಾಳ ಲೇಟ್ ಆಗೈತಿ ಜನಪದ ಹಾಡನ್ರಿ ಬಂದ ನೋಡ ನನ್ನ ಕಾದಿನ ತಂದಿ ನಿಮ್ಮ ಹೇದ್ರ ತಾರನ್ನ ನಿನ್ನ ಗಂಡ ತಿಂಗಳ ತನ್ನ ತುಡುದಷ್ಟೇನ 2 ತಾಸಿನಾಗ ತುಡಿತೇನ ನಿನ್ನ ಗಂಡ ತುಗೊಳಕ ಬಂದನ ನನ್ನ ಸೆಲ್ಫಿನ ನೆನಪಾಗಿರಬೇಕ ನಾನು ತಿನ್ನಸಿದ ಕುಲ್ಪಿನ ಈ ಒಂದು ಸಾಂಗ್ ಇವತ್ತಿಗೆ ಒಂದು ಕೋಟಿ ಜಾಸ್ತಿ ಓಡಾಡ್ತಿದ್ರಿ ಅಣ್ಣ ಎಲ್ಲ ನಮ್ಮ ಗುರುಗಳ ಆಶೀರ್ವಾದ ಈ ಮಲ್ಲು ಮುದ್ದೆ ಒಳಗಾಕ ಕಾರಣ ಹಿಂದೊಂದು ಗುರಿ ಇರ್ಬೇಕು ಮುಂದೊಂದು ಗುರಿ ಇರ್ಬೇಕು ಹಿಂದೊಬ್ರು ಗುರುಗಳು ಇರ್ಬೇಕಂತ ನನಗೆ ತಂದೆ ತಾಯಿಯಾಗಿ ಇಬ್ಬಿಬ್ರು ಗುರುಗಳು ಇದ್ರು ಇವಾಗ ಏನಾರ ಒಂದು ಕಾರ್ಯಕ್ರಮಕ್ಕೆ ಹೋದ್ರೆ ಒಂದು 20,000 ಪೇಮೆಂಟ್ ತೊಗೊಂಬರ್ತೀನಿ ಒಂದು ಕಾರ್ಯಕ್ರಮ ಅಂದ್ರೆ ಎಲ್ಲ ನಮ್ಮ ಗುರುಗಳ ಆಶೀರ್ವಾದ ಅವ್ರ ಋಣ ಭಾಳ ಇದ್ರಿ ಅಣ್ಣ ನನ್ನ ಮ್ಯಾಗ ಏಟ್ ಹೇಳಿದ್ರು ಮುಡ್ಸೋದಾಗಲ್ಲ ಅಂತ ಹೇಳ್ತಾ ಓಕೆ ಟ್ರ್ಯಾಕ್ ಸೌಂಡ್ ಅದೇನು ಸಿಹಿ ಸುದ್ದಿ ಅಂದ್ರ ನಮ್ಮ ಅಲ್ಲೂ ಅಪ್ಪಗಾತ ಇನ್ನ ಮದುವಿಲ್ಲ ನೀ ಹೆಸರು ಕೆಡಿಸಿ ಅಂತ ಇದೇ ತಿಂಗಳ 31ನೇ ತಾರೀಕಿಗೆ ನಮ್ಮ ಮಲ್ಲು ಅವ್ರದ್ದು ಎಂಗೇಜ್ಮೆಂಟ್ ಐತಿ ಮಹಿಳಾರಿ ಈಗ ಹೇಳಾಕತ್ತೀವಿ ನೀವೆಲ್ಲ ಹೊಸ ಕಾರು ಹೊಸ ಹೆಂಡತಿ ಹೊಸ ಮನಿ ಅದ್ಭುತ ಹಾಗ ಗೋವಾ ರೆಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ರಿ ಅಂತ ತಮ್ಮಲ್ಲಿ ಕೂಡ ನಾನು ವಿನಂತಿಯನ್ನು ಮಾಡ್ತೀನಿ ಥ್ಯಾಂಕ್ ಯು ಸರ್ ದಯವಿಟ್ಟು ವೇದಿಕೆ ಜೋರಾದ ಚಪ್ಪಾಳೆಗಳು ಬರಲಿ ಒಳ್ಳೆ ಅದ್ಭುತವಾಗಿರುವಂತಹ ಒಂದು ಹಾಡನ್ನು ಹಾಡಿರುವಂತಹ ನಮ್ಮ ಪ್ರಿಯ ನಿಲೋಲವ್ರಿಗೂ ಹಾಗೆ ನಮ್ಮ ನಿಂಗು ಪೂಜಾರಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮಲ್ಲನಗೂಡ ಸಂಗನಗೂಡ ಬಿರಾದಾರ್ ಅರ್ಥ ವ್ಯಾಪಾರಸ್ಥರು ಸಾಕಿನ್ ಮುದ್ದೇಬೇಳಿಯವರು ಪ್ರಿಯಾ ಮೇಡಮ್ ಅವರಿಗೆ 201 ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಆ ಪ್ರಿಯಾ ಮೇಡಮ್ ಅವರು ಈ ಕಲಾ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಈ ಗೀತೆಯನ್ನು ಮೆಚ್ಚಿ ಮಲ್ಲನಗೌಡ್ ಬಿರಾದರ್ ಅವರು 200 ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಈಗ ಮತ್ತೆ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ಅವರು ಬರಲಿ ಜೋರಾದ ಚಪ್ಪಾಳೆ. ಈಗ ಇದಾಗಿಂದ ಒಬ್ರು ಅಭಿಮಾನಿ ಬಂದಾರ ನಮ್ಮ ಪ್ರಿಯಾ ನಿಲೋಗಲ್ ಅವರು ಹಾಗೆ ಮ್ಯೂಸಿಕ್ ಮೈಲಾರಿ ಅವರ ಅಭಿಮಾನಿ. ನಿಜವಾಗ್ಲೂ ಅವರು ಬಂದ ವೇಳೆ ಹೇಳ್ತೀನಿ ನಿಮ್ಮೆಲ್ಲರಿಗೂ ಕೂಡ ಎಷ್ಟು ಪ್ರೀತಿಯನ್ನು ಗಳಿಸ್ಯಾರ ಅನ್ನೋದಕ್ಕ ಆ ವ್ಯಕ್ತಿನೇ ಕಾರಣ ಆಗ್ತಾರ. ಇದು ಒಂದು ಗೀತೆ ಆಗಿಂದ ಆ ವ್ಯಕ್ತಿಗಳ ಮೇಲೆ ಕರಿತೀನಿ. ಅವರು ಇಲ್ಲೇ ಬಿಜಾಪುರದವರು ಬಾಗಲಕೋಟದವರು ಅಲ್ಲ, ಸುಮಾರು 450 ಕಿಲೋಮೀಟರ್ ದೂರದಿಂದ ಬಂದಾರ. ನೀವು ಅನ್ಕೊಂಡಿರ್ಬೋದು 450 ಕಿಲೋಮೀಟರ್ ದೂರದಿಂದ ನಡ್ಕೊಂಡು ಬಂದಾರ, ಬಸ್ಸಿಗೆ ಬಂದಾರ ಅಂತಲ್ಲ, ಅವರಿಗೆ ನಡೆದಾಡಕ್ಕೆ ಕಾಲು ಕೂಡ ಇಲ್ಲ. ಸೊ ಅಷ್ಟು ರೀತಿಯಲ್ಲಿ ಇಟ್ಕೊಂಡು ಬಂದಾರ. ಸೊ ನಂತರದಲ್ಲಿ ನಾನು ವೇದಿಕೆಗೆ ಅವ್ರು ಬರಮಾಡಿಕೊಳ್ತೇನೆ, ಯಾಕಂದ್ರೆ ಅವ್ರ ಬಗ್ಗೆ ನಾನು ಸಾಕಷ್ಟು ವಿಷಯಗಳನ್ನು ಹೇಳ್ತೇನೆ ನಿಮಗೆ. ಓಕೆ ರೆಡಿ ಸ್ಟಾರ್ಟ್. ಕರೆಸ್ತೇನೆ. ಓಕೆ ಹಲೋ 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 ಬಿದಿರುಕುಂದಿ ಗ್ರಾಮದ ಹಿರಿಯರಾಗಿರ್ತಕ್ಕಂಥವರು ಶ್ರೀ ಭೀಮನಗೌಡ ಪಾಲಿಸರ್ ಅವರು ಈಗ ಅತ್ಯಂತ ಪ್ರೀತಿಯಿಂದ ತಮ್ಮ ಜೋರಾದ ಚಪ್ಪಾಳೆಗಳು ಅವರನ್ನ ಪ್ರೀತಿಯಿಂದ ಈಗ ಭವ್ಯವಾಗಿರುವಂತಹ ವೇದಿಕೆಗೆ ನಾನು ಬರಮಾಡಿಕೊಳ್ತಾ ಇದ್ದೇನೆ ತಮ್ಮೆಲ್ಲರ ಜೊತೆಯಾಗಿ ಅಂತ ಹೇಳ್ತಾ ಅತ್ಯಂತ ಪ್ರೀತಿಯಿಂದ ಗೌರವಪೂರ್ವಕವಾಗಿ ಅವರನ್ನ ಬಹಳ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಬೇವನಗೌಡ ಸರ್ ಅವರನ್ನ ಬಹಳ ಪ್ರೀತಿಯಿಂದ ಈಗಾಗಲೇ ಗಣ್ಯ ಮಹನೀಯರು ಕೂಡ ಶುಭ ಕೋರುವುದಕ್ಕೆ ಆಗಮಿಸಿದ್ದಾರೆ. ಜೊತೆಗೆ ನಿಮ್ಮೂರಿನವರು ಅಷ್ಟೇ ಅಲ್ಲ, ಇವತ್ತೇ ಗೌಡ್ರಿಗೆ ಶುಭ ಹಾರೈಸೋದಕ್ಕೆ ಮುದ್ದೇಬಿಹಾಳ ತಾಲೂಕು ಅಷ್ಟೇ ಅಲ್ಲ, ಮನುಗುಳಿಯಿಂದ ಕೂಡ ಆಗಮಿಸಿದ್ದಾರೆ. ಸರ್ ನೀವು ಕೂಡ ಬರಬೇಕು. ಬನ್ನಡಿ ಸರ್ ಅವರು ಬಳಗದರು
ಮಾಣಿಕ್ಯ ಅವ್ರ ಟೀಮ್ ವೇದಿಕೆಗೆ ಬರ್ಬೇಕು. ಈಗ ಯಾರ್ಯಾರು ಕರೆದಾರ ಸೋಮು ಸರ್ ಅವರು ದಯವಿಟ್ಟು ಎಲ್ಲರೂ ವೇದಿಕೆ ಮೇಲೆ ಬರ್ರಿ. ಅವ್ರು ಇವ್ರು ಅನ್ನದೆ ಊರಿನ ಎಲ್ಲ ಹಿರಿಯರ ಆಶೀರ್ವಾದ ಬೇಕೇ ಬೇಕು. ಯಾಕಂದ್ರ ಒಂದು ಕೈಯಿಂದ ಚಪ್ಪಾಳೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲರೂ ಜೊತೆಯಾಗಿ ಸೇರಿಕೊಂಡು ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಹೃದಯ ತುಂಬಿದ ಶುಭಾಶಯಗಳನ್ನು ಸಲ್ಲಿಸಬೇಕು. ಆಮೇಲೆ ವೇದಿಕೆ ಮೇಗಿರೋರು ಸರಿ ಸರ್ ದಯವಿಟ್ಟು ಗೆಸ್ಟ್ಗಳನ್ನು ಹೊರತುಪಡಿಸಿ ಸರ್ ಕೂತ್ಕೊಳ್ಳಿ ಸರ್, ದಯವಿಟ್ಟು ಕೂತ್ಕೊಳ್ಳಿ ಎಲ್ಲ ಗೆಸ್ಟ್ಗಳು ದಯವಿಟ್ಟು. ಉಳ್ಕೆದರ ಸೈಡ್ ಆರಿ, ನಮ್ ಕಲಾವಿದ್ರು ಅಷ್ಟೇ ಇರ್ಲಿ. ಆಮೇಲೆ ನಿಮ್ಗ ವೇದಿಕೆ ನಮ್ಮದೇ ವೇದಿಕೆ. ಈಗ ಗೌಡ್ರನ್ನ ಪ್ರೀತಿಯಿಂದ ಆಹ್ವಾನಿಸ್ಕೊಳ್ತೀನಿ. ಮೊದಲ ಗೆಳೆಯರ ಬಳಗದವರು ಸೇರ್ಕೊಂಡು ಈಗ ಕೇಕ್ ಅನ್ನ ಕಟ್ ಮಾಡುವಂತ ಒಂದು ವಿಶೇಷವಾಗಿರುವಂತ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದೇವೆ. ಎಲ್ಲ ಅಭಿಮಾನಿಗಳು ಸೇರ್ಕೊಂಡು ಬಿದರಕುಂದಿ ಗ್ರಾಮದ ಎಲ್ಲ BC ಪಾಟೀಲ್ ಗೆಳೆಯರ ಬಳಗದವರು ಬರ್ರಿ. ಮೊದಲು ಫಸ್ಟ್ ಗೆ BC ಪಾಟೀಲ್ ಗೆಳೆಯರ ಬಳಗದವರು ಎಲ್ಲರೂ ಕೂಡ ಬರ್ರಿ. ಮೊದಲು ಒಂದು ಈ ಸೆಲೆಬ್ರೇಷನ್ ಅನ್ನ ಶುರು ಮಾಡ್ತೀವಿ ಈಗ. ಯಾಕಂದ್ರೆ ನಿಮ್ಮ ಸಮಯವನ್ನ ವ್ಯರ್ಥ ಮಾಡೋದಿಲ್ಲ. ಮ್ಯೂಸಿಕ್ ಮೇಲಾರವರು ಒಂದಂಗ ಸಾಂಗ್ ಕೂಡ ತೆಗೆದುಕೊಂಡು ಬರ್ತಾರ. ಶುಭಾಶಯದ ಒಂದು ಸೆಲೆಬ್ರೇಷನ್ ಒಂದು ಗೀತೆ. ಗುರಿಕರ್ ವಕೀಲರು ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ಅವ್ರು ವಿನಂತಿ ಮಾಡ್ತೀನಿ. ನಮ್ಮ ಜನ್ಮದಿನ ಅನ್ನೋದು ಈ ಬದುಕಿನ ನೆನಪು. ಈ ದೇವ್ರ ಮಕ್ಕಳೇನು ದಯವಿಟ್ಟು ಅಣ್ಣ ನಮ್ಮ ಗೌಡ್ರಿಗೆ ವಿಶ್ ಮಾಡಿರ್ತಕ್ಕಂಥ ಅವರ ಅಭಿಮಾನಿಗಳು, ಅವರ ಸ್ನೇಹಿತರು, ಅವರ ಬಂಧು ಮಿತ್ರರು ದಯವಿಟ್ಟು ವಿಶ್ ಮಾಡಿದಂತವ್ರು ಕೆಳಗೆ ಬರೋಣ. ಕೈ ಮುಗಿ ಕೇಳ್ಕೊತೀನಿ. ದಯವಿಟ್ಟು ಎಲ್ರಿಗೂ ಅವಕಾಶ ಮಾಡಿಕೊಡ್ರಿ ಅಂತ ಹೇಳ್ತಾ ಸರ್ ದಯವಿಟ್ಟು ಎಲ್ಲರೂ ಸ್ಟೇಜ್ ಬಿಟ್ಟು ತಳಗಿಳಿರಿ. ಗೆಸ್ಟ್ ಗಳನ್ನ ಹೊರತುಪಡಿಸಿ ಉಳಿದ್ರೆ ಎಲ್ಲರೂ ಶುಭಾಶಯ ಯಾರ್ಯಾರು ಸಲ್ಲಿಸಿರಿ. ಬಿದರಕುಂದಿ ಗ್ರಾಮದ ಎಲ್ಲ ಗುರು ಹಿರಿಯರಿಗೆ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತೀನಿ. ಸ್ವಲ್ಪ ದಯವಿಟ್ಟು ಸರಿದು ಬಿಡ್ರಿ ಎಲ್ಲರೂ. ಯಾರ್ಯಾರು ಮಿಸ್ ಮಾಡಿದ್ರೆ ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಕುರ್ಚಿ ವ್ಯವಸ್ಥೆ ಅದ, ದಯವಿಟ್ಟು ಅಲ್ಲಿ ಕೂತ್ಕೋಬೇಕು. ಯಾರ್ಯಾರು ಮಿಸ್ ಮಾಡಿದ್ರೆ ಅಷ್ಟು ಒಮ್ಮೆ ವೇದಿಕೆ ಮೇಲೆ ಬಂದ್ರ ವೇದಿಕೆ ತಡೆದಿರೋದು. ಯಾರ್ಯಾರು ಮಿಸ್ ಮಾಡಿರಿ ವೇದಿಕೆ ಮುಂಭಾಗದಲ್ಲಿ ತಮಗೆ ಚೇರಿನ ವ್ಯವಸ್ಥೆ ಐತಿ, ದಯವಿಟ್ಟು ಅಲ್ಲಿ ಕೂತ್ಕೋಬೇಕು. ಜೊತೆಗೆ ರಂಗಭೂಮಿಯ ಕಲಾವಿದರು ಕೂಡ ಹೌದವರು. ಯಾಕಂದ್ರೆ ನಾಟಕಗಳನ್ನು ಕೂಡ ಮಾಡಿದ್ದಾರೆ. ಮುಂದೆ ಬನಶಂಕರಿ ಜಾತ್ರೆ ಒಳಗೆ ಅವರು ಕೂಡ ರಂಗಭೂಮಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ನಿರಂತರವಾಗಿ. ಸೊ ಹಾಗಾಗಿ ಅಭಿಮಾನಿಗಳು ಅಲ್ಲಿನೂ ಕೂಡ ಅವರನ್ನ ನೋಡಬಹುದು ಅಂತ ಈ ಸಂದರ್ಭದೊಳಗೆ ಹೇಳ್ತಾ. ಯಾಕಂದ್ರೆ ಅವರು ಇತ್ತೀಚೆಗೆ ಒಂದು ಮನಿ ಓಪನಿಂಗ್ ಕೂಡ ಮಾಡಿದ್ರು. ತುಂಬಾ ಕಷ್ಟಪಟ್ಟು ಶ್ರಮಜೀವಿ, ಅಪ್ಪನ ಒಂದು ಕನಸನ್ನ ನನಸು ಮಾಡಿರ್ತಕ್ಕಂಥ ಒಬ್ಬ ಶ್ರಮಜೀವಿ ಇವತ್ತ ಬಹಳ ವಿಶೇಷವಾಗಿ ಅಪ್ಪನ ಕನಸಿಗೆ ನನಸು ಮಾಡಿ ಇಡೀ ಸಾಕಷ್ಟು ಜನರಿಗೆ ಕರೆದು ಅವತ್ತಿನ ದಿವಸ ಅನ್ನ ಪ್ರಸಾದ ಮಾಡಿಸಿ ಎಲ್ಲರಿಗೂ ಕೂಡ ಊಟವನ್ನು ಮಾಡಿಸಿ ಬಹಳ ಪ್ರೀತಿಯಿಂದ ನೋಡ್ಕೊಂಡಿರ್ತಕ್ಕಂಥ ಟ್ರೈನಿಂಗ್ ಸ್ಟಾರ್ ಮ್ಯೂಸಿಕ್ ಮೇಲರಿಗೂ ಒಂದ್ಸಲ ಜೋರಾಗಿ ಚಪ್ಪಲ್ ಬರಲಿ ಗಟ್ಟಿಯಾಗಿ. ಅದು ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮ ಪ್ರೀತಿಯಿಂದಲೇ ಎಷ್ಟು ದೊಡ್ಡ ಮಟ್ಟಕ್ಕೆ ಅವನು ಬೆಳೆದಿದ್ದಾನಂತ ಈ ಸಂದರ್ಭದೊಳಗ ಹೇಳ್ತಾ ಥ್ಯಾಂಕ್ ಯು. ವೇದಿಕೆ ಮೇಲೆ ಯಾರು ಬರಬಾರ್ದು. ಈಗ ಸ್ಪೆಷಲ್ ಆಗಿ ಒಂದು ಕಾರ್ಯಕ್ರಮ ಒಂದು ಬರ್ತ್ಡೇ ಸೆಲೆಬ್ರೇಷನ್ ನಮ್ಮ ಗೌಡ್ರದು. ಇವತ್ತಿಷ್ಟು ಜನ ಸಾವಿರ ಜನ ಸೇರ್ಲಿಕ್ಕೆ ಮುಖ್ಯ ಕಾರಣೀಕರ್ತರು ನಮ್ಮ ಗೌಡ್ರು. ಅವರ ಒಂದು ಹುಟ್ಟು ಹಬ್ಬ ಅವರು ಆಚರಣೆ ಮಾಡ್ಕೊಳ್ತಾ ಇಲ್ಲ, ಅವರ ಅಭಿಮಾನಿಗಳು ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ಪ್ರತಿ ವರ್ಷನೂ ಬಹಳ ವಿಭಿನ್ನವಾಗಿರುತ್ತೆ. ಸೊ ಆ ನಿಟ್ಟಿನೊಳಗೆ ಇವತ್ತ ಅರ್ಥಪೂರ್ಣವಾಗಿರುವಂತಹ ಒಂದು ಕಾರ್ಯಕ್ರಮಕ್ಕ ಆಮೇಲೆ ಇನ್ನೊಂದು ಹೇಳ್ತೀನಿ, ಇಲ್ಲಿ ಗುಡಿ ಒಳಗ ಸ್ಟೇಜ್ ಹಿಂದಿನ ಬಾಜು ಎಲ್ರಿಗೂ ಪ್ರೀತಿಯ ಭೋಜನ ಇದೆ. ಬರೀ ಇದೇ ಊರಿನವರಿಗೆ ಅಷ್ಟೇ ಅಲ್ಲ, ಹೊರಗಡೆಯಿಂದ ಎಷ್ಟು ಸುತ್ತಮುತ್ತ ಹಳ್ಳಿಗಳಿಂದ ಬಂದಿರಲಿಲ್ಲ, ನೀವೆಲ್ಲರೂ ಕೂಡ ಹೋಗಿ ಊಟವನ್ನ ಮಾಡ್ಕೊಳ್ತಾ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಈಗ ಇನ್ನೊಂದು ಗೀತೆಯನ್ನ ತೆಗೆದುಕೊಂಡು ಬರ್ತಾ ಇದ್ದೇವೆ. ನಮ್ಮ ಜೂನಿಯರ್ ಹನುಮಂತ ಲಮಾಣಿ ಎಂದೇ ಖ್ಯಾತಿಯಾಗಿರುವಂತ ನಮ್ಮ ಹನುಮಂತಣ್ಣಜಿ ಅವರು ಒಂದು ಗೀತೆಯನ್ನು ತೆಗೆದುಕೊಂಡು ಬರ್ತಾರೆ, ಕೇಳಿ ಆನಂದಿಸಿ. ಸೊ ಬರ್ತ್ಡೇ ಸೆಲೆಬ್ರೇಷನ್ ಆದ ತಕ್ಷಣ ಮತ್ತೆ ಬ್ಯಾಕ್ ಟು ಬ್ಯಾಕ್ ಹಾಡುಗಳು, ಜಬರ್ದಸ್ತ್ ಹಾಡುಗಳನ್ನ ಡ್ಯಾನ್ಸ್ ಐತಿ. ಸೊ ಈ ಊರಿಗೆ ಎಷ್ಟು ಬರಿ ಬಂದಿ ಅನ್ನೋದು ಲೆಕ್ಕನ ಇಲ್ಲ. ಯಾಕಂದ್ರೆ ಬಿದರಕುಂದಿ ನಮ್ಮ ತವರೂರಾದಂಗೆ ಆಗ್ಬಿಟ್ಟೈತೆ ಇದು.
ಇವತ್ತು ನಿಜವಾಗಿ ಈ ಊರಿಗೆ ನಾ ಎಷ್ಟು ಧನ್ಯವಾದಗಳ ಹೇಳಿದ್ರು ಸಾಲಂಗಿಲ್ಲ. ಯಾಕಂದ್ರೆ ಟ್ರೆಂಡಿಂಗ್ ಸ್ಟಾರ್ ಅನ್ನೋ ಹೆಸರು ಈ ಊರಿಂದ ಪ್ರಾರಂಭ ಆಗಿದ್ದು. ಇವತ್ತು ಉತ್ತರ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಆ ಹೆಸರು ಬಹಳ ಚಂದ. ಮ್ಯೂಸಿಕ್ ಮೈಲಾರಿ ಟ್ರೆಂಡಿಂಗ್ ಸ್ಟಾರ್ ಅನ್ನೋ ಹೆಸರು ನಮ್ಮ ಸೋಮನ್ ಅವರು ಯಾವ ಟೈಮ್ನಾಗ ಇಟ್ರೆ ನಾ ಗೊತ್ತಿಲ್ಲ, ಎಲ್ಲ ಕಡೆ ಹೋಗಿ ಬಂದಾನ ಇದು, ಎಲ್ಲಿ ಬಿಡ್ಲಿಲ್ಲ ನಾ, ಎಲ್ಲ ಜಾಗಕ್ಕೂ ಹೋದ್ವಿ ನಾವು. ಥ್ಯಾಂಕ್ ಯು ಅಂತ ಹೇಳ್ತಾ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ. ಯಾರು ಚಪ್ಪಾಳೆ ಹೊಡೆದ್ರಿ ಆ ಹುಲ್ಲಪ್ ಚಂದಪ್ ನಿಮಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ. ಯಾರು ಹೊಡೆದಿಲ್ಲ ನಿಮ್ಮನ್ನ ನಾಳೆಗೆ ಲಗುನ ಚಪ್ಪಾಳೆ ಹೊಡೆಯುವಂತ ಶಕ್ತಿ ಕೊಡ್ಲಿ ಅಂತ ನಾವು ಹೋಗಿ ಬರ್ತೀನಿ ಸರ್ ಅಲ್ಲಿ. ಹಿಂಗ ಹೇಳೋ ಓಕೆ, ಥ್ಯಾಂಕ್ ಯು. ಈಗ ಮುಂದಿನ ಗೀತೆ ನಮ್ಮ ಗೋವಾ ಸ್ಟಾರ್. ತುಂಬಾ ತುಂಬಾ ಧನ್ಯವಾದಗಳು ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಈಗ ನಿಂಗು ಪೂಜಾರಿ ನಮ್ಮ ಉತ್ತರ ಕರ್ನಾಟಕದ ಅದ್ಭುತವಾದಂತಹ ಗಾಯಕರು, ನಮ್ಮ ಜೂನಿಯರ್ ಸುದೀಪ್ ಹೆಳವರಿಂದ ಖ್ಯಾತಿ ಪಡೆದಿರುವ ಮಧುರಕಂಠದ ಗಾಯಕರು ನಮ್ಮ ಸುದೀಪ್ ಹೆಳವರವರ ಪ್ರತಿರೂಪ ಅಂದರೆ ತಪ್ಪಾಗಲಿಕ್ಕಿಲ್ಲ. ನಮ್ಮ ನಿಂಗು ಪೂಜಾರಿ ಅವರ ಒಂದು ಅದ್ಭುತವಾಗಿರುವಂತಹ ಗೀತೆಗೆ ಧ್ವನಿಯಾಗಲಿದ್ದಾರೆ. ಈಗ ಕೇಳಿ ಆನಂದಿಸಿ. ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಬಿದ್ರಕುದ್ದಿ ಗ್ರಾಮದ ಹೆಮ್ಮೆಯ ಹಿರಿಯರು ಶ್ರೀ ಭೀಮನಗೌಡ ಪಾಟೀಲ್ ಗುರುಗಳ ಒಂದು ಹುಟ್ಟುಹಬ್ಬದ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಇದು ಹೆಸರಾಂತ ವಾದ್ಯಗೋಷ್ಠಿ ಕಲಾ ಸಿಂಚನ ಮೆಲೋಡೀಸ್. ಓಕೆ, ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ಅವರ ಧ್ವನಿಯಲ್ಲೀಗ ಮುಂದಿನ ಗೀತೆ, ಹಾಗೆ ಜೊತೆಗೆ ವೇದಿಕೆಗೆ ಆಗಮಿಸಿರುವ ನಮ್ಮ ಆತ್ಮೀಯ ಗಾಯಕರು ಹನುಮಂತ ಅವರಿಗೂ ಹಾಗೆ ನಮ್ಮ ಪರಶುರಾಮ್ ಅವರಿಗೂ ಹಾಗೆ ನಿಂಗು ಪೂಜಾರಿ ಅವರು ಕೂಡ ಪ್ರೀತಿಯ ಸ್ವಾಗತದ ಜೊತೆಗೆ ಮುಂದಿನ ಗೀತೆ. ಪ್ರೀತಿಯಾಗ ಮೋಸ ಹೋದಿರಲ್ಲ ಅವ್ರು ಬರದಂತ ಅಷ್ಟೇ ಸಾಂಗ್ ಇದು. ಯಾಕಂದ್ರ ಪ್ರೀತಿಯಾಗ ಮೋಸ ಮಾಡಿ ಬಿಟ್ಟು ಹೋದ್ರ ಅವ್ರೇ ಅಷ್ಟು ಮೆರಿತಿರ್ಬೇಕಂದ್ರ ಬಿಟ್ಟು ಕೊಟ್ಟ ಮಕ್ಕಳು ನಾವ್ ಎಷ್ಟು ತಿಂಡಿಲೆ ಮರಿಬಾರ್ದು. ಅದಕ್ಕಣ ಇದರೇ ಪಾರ್ಟ್ 2 ಈಗಾಗಲೇ 1 ಕೋಟಿ ಹೊಡೆದಣ. ಪಾರ್ಟ್ 2 ಇನ್ನೊಂದು ಸಾಂಗ್ ಬಿಡಾತೀನಿ. ಸಾಂಗ್ ಎಲ್ಲರೂ ಕೇಳಿರ್ಬೋದು, ಇನ್ಸ್ಟಾಗ್ರಾಮ್ದಾಗ ಭಾಳ ವೈರಲ್ ಮಾಡಾತಿದ್ದಿ. ಅತಿ ಶೀಘ್ರದೊಳಗೆ ಬಿಡ್ತೀನಿ ಅಣ್ಣ. ಯಾಕಂದ್ರೆ ಬಿಟ್ಟು ಹೋದಾಗ ಮಾನ ನನಗೂ ರಾತ್ರಿ ಬಾರಾಕ ಫೋನ್ ಹಚ್ಚಳ, ನನ್ನ ಮ್ಯಾಗ ಹಿಂಗ ಯಾಕೆ ಬರ್ದಿ ಅಂತೇಳಿ. ಅಕ್ಕಿ ಹಂಗ ಮಾಡಿರ್ಲಿಕ್ಕಂದ್ರ ನಾ ಯಾಕೆ ಹಿಂಗ್ ಬರ್ಕೋದ ಹಾಡ್ತಿದ್ವಿ ಅಣ್ಣ. ಹಾಡ್ರಿ ಅದೊಂದು ಸಾಂಗ್ ಒಂದ್ ಲೈನ್ ಹೇಳ್ಬಿಡನ್ರಿ. ನೋಡಿವಾದಿ ಕಾಂದಿ ನೋಟ ನಿನ್ನ ಗಂಡಗ 108 ಚಟ, ಕುಡುದ ಬಂದ ಬಡಿತಾನಂತೆ ಹಿಡಿದ ನಿನ್ನ ತಲಿಯನ ಚೂಟ, ಗೆಳತಿ ಮುಂದ ಹೇಳ್ಕೊಂಡಿ ಸಂಕಟ, ರಾಧಾಕೃಷ್ಣ ರಂಗ ಪ್ರೀತಿ ಮಾಡಿದ ಹ್ಯಾಂಗ ಮರತಿ, ಮಾತಿನ್ಯಾಗ ನನ್ನ ಯಾಕ ಚುಚ್ಚಿ ಕೊಲ್ಲಾತಿ, ಕಣ್ಣೀರ ಕೂಳ ತಿನ್ಸಾತಿ. ಸಾಹಿತ್ಯ ಮಾತ್ರ ಭಾಳ ಅಲ್ಟಿಮೇಟ್ ಐತಣ್ಣ. ಸಾಹಿತ್ಯ ಹೆಂಗೈತೆ ಅಂದ್ರೆ ಹೇಳ್ಬಿಡ್ತೀನಿ ಕೇಳ್ರಿ. ಯಾಕೆ ಇಷ್ಟೊಂದು ಪಬ್ಲಿಸಿಟಿ ಮಾಡತ್ತೀನಿ ಅಂದ್ರ ಆ ಚಿತ್ರ ತೊಗೊಂಡ್ಬರ್ತೀನಿ. ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಬರ್ತೀನಿ. ಪ್ರೀತಿಯಾಗ ಮೋಸ ಮಾಡಿ ಬಿಟ್ಟು ಹುಡುಗಿಯಾರಿಗೆ ವಿಷ ಕೊಡ್ದಂಗೆ ಆಗಿರ್ಬೇಕು, ನಮ್ಮ ಹುಡುಗರಿಗೆ ಹಾಲು ಕೊಡ್ದಂಗೆ ಆಗಿರ್ಬೇಕು. ಹಂಗೈತಣ್ಣ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಈಗ ಮುಂದಿನ ಗೀತೆ ಬಾಗಲಕೋಟೆ ಬಸ್ ಸ್ಟ್ಯಾಂಡ್. ಎಸ್, ಸೂಪರ್ ಹಿಟ್ ಗೀತೆ. ಈಗ ಎಂಜಾಯ್ ಎಲ್ಲರೂ. ಮುಂದಿನ ತಿಂಗಳ 8ನೇ ತಾರೀಕಿಗೆ ಕುಂಟೂಜಿ ಜಾತ್ರೆಗೆ ಮತ್ತೆ ನಮ್ಮ ಕಲಾ ಸಿಂಚನ ತಂಡ ಬರುತ್ತೆ. ಅಲ್ಲಿ ಮತ್ತೆ ನಮ್ಮ ವೀರು ಜಮಖಂಡಿ ಅವರು, ಸುದೀಪ್ ಹೆಳವರ್ ಅವರು, ಇಡೀ ನಮ್ಮ ಕಲಾ ತಂಡನ ಬರುತ್ತಲ್ಲಿ. ಮತ್ತೆ ಮುಂದಿನ ತಿಂಗಳ 15ನೇ ತಾರೀಕಿಗೆ ಇಂಗ್ಳಿಗೇರಿಗೆ ಅಲ್ಲಿ ಮಂಜು ಕುಕ್ನೂರು, ಮಲ್ಲು ಮುದ್ದೇಬೇಳ, ವೀರು ಜಮಖಂಡಿ, ಸೊ ಬಹಳ ಮಂದಿ ಕೆಲವರು ಕೂಡ ಅಲ್ಲಿಂದ ಬರ್ತಾರ. ಮುಂದಿನ ತಿಂಗಳ 15ನೇ ತಾರೀಕಿಗೆ ಇಂಗ್ಳಿಗೇರಿ ಗ್ರಾಮಕ್ಕೆ. ಓಕೆ, ರೆಡಿ? ಸೌಂಡ್ ಹೆಂಗ ಮಾತಾಡಿರಿ ಎಲ್ಲ ನೆನಪೈತಿ ಹೆಣ್ಣು ಕೊಟ್ಟ ಬೀಗರ. ಎಂತದು ಅದು ನೀವು ನಮಗೆ ಮಾತಾಡೋದು? ನಿಮಗ್ ಮಾತಾಡಿಲ್ಲ, ನಾವು ಬ್ಯಾಗ್ ತಗೊಂಡು ಹೊಂಟೇವಿ. ನಾವು ನಾಡ್ರಲ್ಲ ಊಟ ಉಳಿತೈತಿ. ನಮ್ಮ ಮಧ್ಯದ ಇವ್ರು ಹೋಗ್ತೀನಿ ನಗರತ್ತಿ ಇವ್ರೆಲ್ಲ ತೀರಾ ಇನ್ಸಲ್ಟ್ ಬೀಗ್ರಿಗೆ. ಇಲ್ಲ, ಅದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಯದ ಸರ್. ಅವ್ರಿಗೆ ಭಾಷೆ ಅರ್ಥ ಆಗಿಲ್ಲ. ಒಂದು ದಿನಕ್ಕೆ ಹೆಂಗಂದ್ರಿ 4 ವರ್ಷ ಆತ್ರಿ ನಮ್ಮ ಮದುವೆ ಆಗಿ. ನಂದು ಯಾರಿಗೆ ಹೇಳ್ರಿ ಸಾಹೇಬ್ರ, ನನಗೆ ಗೊತ್ತೈತಿ ಒಳಗೆ ದಿನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾರೆ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ಇದು ನಿಮ್ಮ ಪ್ರೀತಿಯ ವಾದ್ಯಗೋಷ್ಠಿ ಕಲಾ ಸಿಂಚನ ತಂಡದ ಮಾಲೀಕರಾಗಿರುವಂತಹ ನಮ್ಮ ಗೋಪಾಲ್ ಇಂಜಿಗೇರಿ ಸರ್ ಗೋವಾ ಅವರಿಗೂ, ಅದೇ ರೀತಿ
ತುಂಬಾ ಧನ್ಯವಾದಗಳು. ಈಗ ಒಂದು ವಿಶೇಷ ಕಾರ್ಯಕ್ರಮ, ದಯವಿಟ್ಟು ವೇದಿಕೆ ಮ್ಯಾಗ ಒಂದು ಸ್ವಲ್ಪ ಸೈಡ್ ಸರಿ ಇಂಪಾರ್ಟೆಂಟ್ ಒಂದು ಕಾರ್ಯಕ್ರಮ ಮಾಡೋಣ. ನಮ್ಮ ತಂಡದ ಮಾಲೀಕರು ಜಿ ಕನ್ನಡ ವಾಹಿನಿಯ ಖ್ಯಾತ ಕಾಮಿಡಿ ಕಿಲಾಡಿಗಳು ಗೋಪಾಲ್ ಹುಗಾರ್ ಸರ್ ಬರ್ತ್ಡೇ ಮಾನ್ಯ ತಾನೇ ಆಯ್ತು. ಸಾಕಷ್ಟು ಎಲ್ಲ ಕಲಾವಿದರು ಕೂಡ ಬಂದು ಸುಮಾರು ಒಂದು 500ಕ್ಕೂ ಹೆಚ್ಚು ಕಲಾವಿದರು ಬಂದು ವಿಶ್ ಮಾಡಿ ಒಂದು ದೊಡ್ಡ ಕಾರ್ಯಕ್ರಮ ಬಿಜಾಪುರದಾಗ ಮಾಡಿದ್ದೇವೆ. ನೋಡಿದ್ದೀವಿ ಸರ್. ನಮ್ಮ ಸಹೋದರಿ ಡ್ಯಾನ್ಸರ್ ನಮ್ಮ ಪ್ರೇಮಾ ಅವರು ಅವತ್ತು ಬರಕ್ಕಾಗಿಲ್ಲ, ಅನಿವಾರ್ಯ ಇವತ್ತ ಒಂದು ಕಾಣಿಕೆಯನ್ನ ನೀಡ್ತಾ ಇದ್ದಾರೆ. ದಯಮಾಡಿ ವೇದಿಕೆ ಮೇಲೆ ಸರ ನಾವು ಬರಕ್ಕಾಗಲಿಲ್ಲ, ಯಾಕಂದ್ರೆ ತಮಗೆ ತಿಳಿದಿರೋ ಹಾಗೆ ನಮ್ಮ ಸರ್ ಬಡ್ಡೆಗೆ ಬರ್ಲಿಲ್ರಿ ಸೋಮು ಸರ. ಅವತ್ತಿನ ದಿನ ನಮ್ಮ ತಮ್ಮನ್ ನೀವೆಲ್ಲರೂ ನೋಡಿರ್ಬೋದ್ರಿ, ಅವಂಗ ಗಂಟ್ಲ ಆಪರೇಷನ್ ಆತ್ರಿ ಮಿರೇಜ್ ಒಳಗ. 4 ದಿನ ನಾ ಮಿರೇಜ್ದಾಗಿದ್ದೆ, ಹಿಂಗಾಗಿ ಸರ್ ಬಡ್ಡೆಗೆ ಬರಕ್ಕಾಗಲಿಲ್ರಿ. ತಮ್ಮೆಲ್ಲರಿಗೂ ಕೂಡ ನಮ್ಮ ಕಲಾವಿದರ ಪರವಾಗಿ, ಎಸ್ಪೆಷಲಿ ನನ್ನ ಪರವಾಗಿ ಕ್ಷಮೆ ಇರಲ್ರಿ ಸರ, ಸಾರಿ ಅಂತ ಹೇಳ್ತೀನಿ. ನೀವು ಬರ್ರಿ ಸರ್. ಅಯ್ಯ ನಂಗೆಲ್ಲ ಗೊತ್ತೈತೆ ಬಂದ್ರೆ. ಈಗ ಇದು ಆಗಿನ ಮಹಿಳಾರೆ ಗೌಡ್ರದ ಅಪೇಕ್ಷೆ ಹಾಡೈತಿ, ನಾ ಹೆಂಗ ಮರಿಯಲ್ಲಿ ನಿನ್ನ. ಓಕೆ ಸರ್. ಆ ಗೀತೆ ಇವತ್ತ ಬಿದಿರ್ಕುಂದಿಗೆ ನಮ್ಮ ಜೋಡಿ ಗೆಳೆಯರು ಬಂದ್ ಮಾಡಿರಿ. ನೀವು ಮಾಡಿದ್ ನೋಡಿ ನಮ್ಮ ಖುಷಿಯಾಗಿ ನಾವು ನಿಮಗೆ ಹೊಳ್ ಮಾಡಕತ್ತೀವಿ ಸನ್ಮಾನ. ಓ ಹಾ, ಒಂದ್ಸರಿ ಜೋರ ಚಪ್ಪಾಳೆ ಬರಲಿ. ಹಲವಾರು ಕಲಾವಿದರಿಗೆ ಸ್ಫೂರ್ತಿಯಾಗಿ ಕಲಾವಿದರ ಬಾಳಿಗೆ ಖುಷಿ ಆಯ್ತು. ಈ ಒಂದು ಮೆಮೊರೇಬಲ್ ಗಿಫ್ಟ್ ಕೊಟ್ಟಿದ್ದು ಮತ್ತಷ್ಟು ಖುಷಿ ಕೊಟ್ಟಿದ್ದು ಅಂತ ಹೇಳ್ತಾ, ಈಗ ನಿಮ್ಮಿಬ್ಬರಿಗೂ ಒಂದು ಸತ್ಕಾರ ಮಾಡಿ ಗೌರವಿಸ್ತಾರೆ. ಈಗ ನಮ್ಮ ಭೀಮನಗೌಡರು ದಯವಿಟ್ಟು ಚೆಕ್. ಅಪೇಕ್ಷೆ ಮೇರೆಗೆ ಗೌಡ್ರು ಬಾಳ ಗೌಡ್ರು ಸಂಘ ಗೀತೆ ನಾ ಹೆಂಗ ಮರಿಲಿ ನಿನ್ನ ಸ್ವಲ್ಪ ಎಲ್ಲ ಇದಕ್ಕೆ ಸರಿ ಇದಕ್ಕೆ ಸರ್ ಚೆಕ್. ಬಂದ್ ಬಿಡೋಣ, ಯಾಕೆ ಸರಿ